ಸಾಂಬಾರ್ ಡಿಯರ್ ನ ಫೋಟೋ ನೋಡ್ಕೊಂಡು ಇಮಿಡಿಯೇಟ್ಲಿ ಈ ಝೂ ಅನ್ನು ಬಂದ್ ಮಾಡ್ಬೇಕಂತ ಆರ್ಡರ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಪಿಲಿಕುಲದ ಈ ಸ್ಥಿತಿ ಬರ್ಲಿಕ್ಕೆ ಕಾರಣ ಅಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳು, ಅಲ್ಲಿಯ ಸೆಕ್ಯೂರಿಟಿ ಸ್ಟಾಫ್ ಇಂದ ಹಿಡಿದು ಅಲ್ಲಿಯ ಮೇಲಧಿಕಾರಿ ತನಕ ಎಲ್ಲ ಭ್ರಷ್ಟರೇ ಇದ್ದಾರೆ. ಟ್ಯಾಕ್ಸ್ ಪೇಯರ್ ನ ದುಡ್ಡನ್ನು ಹೇಗೆ ವೇಸ್ಟ್ ಮಾಡಬಹುದು ಮತ್ತೆ ಹೇಗೆ ಪರ್ಸನಲ್ ಯೂಸ್ ಮಾಡಬಹುದು ಅಂತ ಒಂದು ಕೇಂದ್ರ ಆಗಿದೆ ಪಿಲಿಕುಳ ಬಯಾಲಜಿಕಲ್ ಪಾರ್ಕ್. ಮಂಗಳೂರಿನ ಪ್ರಸಿದ್ಧ ಪಿಲಿಕುಳ ಮೃಗಾಲಯ ಅವ್ಯವಸ್ಥೆ ಕಂಡು ಹೈಕೋರ್ಟ್ ನ್ಯಾಯಾಧೀಶರೇ ಶಾಕ್ ಆಗಿದ್ದಾರೆ. ಪ್ರಾಣಿಗಳ ದಯಾನೀಯ ಸ್ಥಿತಿ ಕಂಡು ಕೆಂಡಾಮಂಡಲವಾಗಿರುವ ನ್ಯಾಯಪೀಠ ಪ್ರಾಣಿಗಳನ್ನು ಸರಿಯಾಗಿ ನೋಡಿಕೊಳ್ಳಲು ಆಗದಿದ್ರೆ ತಕ್ಷಣ ಮೃಗಾಲಯವನ್ನ ಬಂದ್ ಮಾಡಿ ಅಂತ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಏನಿದು ಪಿಲಿಕುಳ ಮೃಗಾಲಯಕ್ಕೆ ಎದುರಾಗಿರುವ ಸಂಕಷ್ಟ? ಇಲ್ಲಿದೆ ನೋಡಿ ರಿಪೋರ್ಟ್. ಹೌದು, ಮಂಗಳೂರಿನ ಪಿಲಿಕುಳ ಮೃಗಾಲಯಕ್ಕೀಗ ಇಂಥದ್ದೊಂದು ಸಂಕಷ್ಟ ಎದುರಾಗಿದೆ. ಇದು ಇಲ್ಲಿರುವ ಮೂಕ ಪ್ರಾಣಿಗಳಿಂದಾದ ತಪ್ಪಲ್ಲ, ಬದಲಾಗಿ ಇಲ್ಲಿನ ಆಡಳಿತ ವ್ಯವಸ್ಥೆಯಿಂದಾದ ಸ್ವಯಂಕೃತ ಅಪರಾಧ. ತುಕ್ಕು ಹಿಡಿದ ಪಂಜರ, ಕಲುಷಿತ ನೀರು, ಅಶುಚಿ ವಾತಾವರಣ ಇದು ಪಿಲಿಕುಳ ಮೃಗಾಲಯದ ಸದ್ಯದ ಸ್ಥಿತಿ. ವನ್ಯಜೀವಿ ಸಂರಕ್ಷಕ ಭುವನ್ ಎಂಬುವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ವೇಳೆ ಪಿಲಿಕುಳ ಮೃಗಾಲಯದ ಕರ್ಮಕಾಂಡಗಳು ಹೈಕೋರ್ಟ್ನಲ್ಲಿ ಹೊರಬಿದ್ದಿವೆ. ಪ್ರಾಣಿಗಳನ್ನ ಇರಿಸಿರುವ ಪಂಜರಗಳು ಸಂಪೂರ್ಣ ತುಕ್ಕು ಹಿಡಿದಿವೆ. ಅಲ್ಲಿ ಸರಿಯಾದ ಭದ್ರತೆ ಇಲ್ಲ. ಅಶುಚಿಯಾದ ಪರಿಸರದಲ್ಲಿ ಪ್ರಾಣಿಗಳು ನರಳುತ್ತಿರುವ ಫೋಟೋಗಳನ್ನು ನೋಡಿ ನ್ಯಾಯಪೀಠ ಕೆಂಡಾಮಂಡಲವಾಗಿದೆ. ಭಾರತದ ಅತಿ ದೊಡ್ಡ ಝೂವಿನ ಲಿಸ್ಟಿನಲ್ಲಿ ಪಿಲಿಕುಳ ಬಯಾಲಜಿಕಲ್ ಪಾರ್ಕ್ ಒಂದು ಅಂತ ಹಲವಾರು ವರ್ಷದಿಂದ ಪ್ರಚಾರದಲ್ಲಿತ್ತು. ಆದರೆ ಇದೆಲ್ಲ ಸುಳ್ಳ ಅಂತ ನಮ್ಮ ಗಮನಕ್ಕೆ ಬಂದ ನಂತರ ಅದಕ್ಕೆ ಬೇಕಿದ್ದಂತ RTA ಅನ್ನು ಸಲ್ಲಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು 9 ಮಾರ್ಚ್ 2025ಗೆ ನಾವು ನನ್ನ ವಕೀಲರಾದಂತ ಅಶ್ವಿನ್ ಜಯಶ್ಚನ್ ಕುಟಿನ ಮುಖಾಂತರ PIL ಅನ್ನು ಸಲ್ಲಿಸಿದ್ದೆ. ಆ PIL ನ ಹಿಯರಿಂಗ್ ಚೀಫ್ ಜಸ್ಟಿಸ್ ನ ಮುಂದೆ 28 ತಾರೀಕು ಜನವರಿ 2026ಗೆ ಬಂದಾಗ ಚೀಫ್ ಜಸ್ಟಿಸ್ ವಿಭು ಬಕ್ರು ಅವರು ಪರ್ಟಿಕ್ಯುಲರ್ ಪೆಟಿಷನ್ ಅಲ್ಲಿ ಇರುವಂತ ಸಾಂಬಾರ್ ಡಿಯರ್ ನ ಫೋಟೋ ನೋಡ್ಕೊಂಡು ಅವರು ಇಮಿಡಿಯೇಟ್ಲಿ ಈ ಝೂ ಅನ್ನು ಬಂದ್ ಮಾಡ್ಬೇಕಂತ ಆರ್ಡರ್ ಮಾಡ್ತಾರೆ. ಆದ್ರೆ ಇದನ್ನು ಕೇಳಿ ಸ್ಟೇಟ್ ಗವರ್ಮೆಂಟ್ ನ ವಕೀಲರು ಇದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಇನ್ನು 2 ವಾರ ಕೊಡ್ಬೇಕಂತ ಕೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಪಿಲಿಕುಲದ ಈ ಸ್ಥಿತಿ ಬರ್ಲಿಕ್ಕೆ ಕಾರಣ ಅಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳು. 20 ವರ್ಷದಿಂದ ಅಲ್ಲಿಯ ಸೆಕ್ಯೂರಿಟಿ ಸ್ಟಾಫ್ ಇಂದ ಹಿಡಿದು ಅಲ್ಲಿಯ ಮೇಲಧಿಕಾರಿ ತನಕ ಎಲ್ಲ ಭ್ರಷ್ಟರೇ ಇದ್ದಾರೆ. ಇದು ಇವನ್ ಲೋಕಾಯುಕ್ತದ ಗಮನಕ್ಕೆ ಕೂಡ ಬಂದಿದೆ. ಲೋಕಾಯುಕ್ತದವರು ಕೂಡ 2 ಬಾರಿ ರೇಡ್ ಮಾಡಿದ್ದಾರೆ. ಈಗಾಗಲೇ ಅಲ್ಲಿರುವಂತ ಎಲ್ಲ ಮೇಲಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಕೇವಲ ಪ್ರಾಣಿಗಳನ್ನು ಮುಂದೆ ಇಟ್ಕೊಂಡು ಇವರು ಒಂದು ದುಡ್ಡು ಮಾಡುವ ಅಂತ ಒಂದು ಅದರ ಜನರ ಟ್ಯಾಕ್ಸ್ ಪೇಯರ್ ನ ದುಡ್ಡನ್ನು ಹೇಗೆ ವೇಸ್ಟ್ ಮಾಡಬಹುದು ಮತ್ತೆ ಹೇಗೆ ಪರ್ಸನಲ್ ಯೂಸ್ ಮಾಡಬಹುದು ಅಂತ ಒಂದು ಕೇಂದ್ರ ಆಗಿದೆ ಪಿಲಿಕುಳ ಬಯಾಲಜಿಕಲ್ ಪಾರ್ಕ್. ಇವನ್ ಇದು DC ಯ ಗಮನಕ್ಕೆ ಕೂಡ ಇದ್ರೆ ಕೂಡ ಅವರು ಕೂಡ ಏನೇ ರಿಯಾಕ್ಷನ್ ಮಾಡ್ತಾ ಇಲ್ಲ. ಕೇವಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟುವರೆಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡುವ ಯಾವುದೇ ಕಾರ್ಯಕ್ರಮ ಇವರು ಮಾಡ್ತಾ ಇಲ್ಲ.